ಹಲೋ ನಮಸ್ಕಾರ. ಬೇಸಿಗೆಲ್ಲ ಹೋಯಿತು, ತಲೆ ಬಿಸಿ ಕಡಿಮೆ ಆಯಿತು. ಈಗ ಮಳೆಗಾಲ ಸ್ಟಾರ್ಟ್ ಆಯಿತು. ಹಾಗೆ ನಾನೀಗ ಸಿಂಬಲಿಕ್ಕಾಗಿ ನೋಡಿ ಎಲ್ಲ ಪರ್ಚೇಸ್ ಮಾಡಿ ಆಯಿತು. ರೈನ್ ಹ್ಯಾಟ್. 2 ವರ್ಷ ಪ್ರಾಯದ ಅಡಿಕೆ ಗಿಡಗಳಿಗೆ ನಾವು ಡ್ರಿಪ್ ಇರಿಗೇಷನ್ ಥ್ರೂ ಫರ್ಟಿಲೈಸರ್ ಕೊಡ್ತಿದ್ದೆವು, ಲಿಕ್ವಿಡ್ ಫರ್ಟಿಲೈಸರ್. ಈಗ ಮಳೆಗೆ ಜೋರಾದರೆ ಅದು ನಮಗೆ ಊಸಿಂಗ್ ಆಗ್ತದೆ ಮಣ್ಣಲ್ಲಿ. ಹಾಗೆ ನಾವು ಈಗ ಸಾಯಿಲ್ ಅಪ್ಲಿಕೇಶನ್ ಕೊಡಲಿಕ್ಕೆ ಅಂದಾಜು ಮಾಡಿದ್ದೇವೆ. ಹಾಗೆ ಅದು ಹೇಗೆ ಏನು ಅಂತ ಬನ್ನಿ ನೋಡುವ. ಈಗ ಸುಳ್ಳೆ ಅಂತ ಅಷ್ಟು ತಂದಾಯಿತು, ಇನ್ನು ಅದನ್ನು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡುವ ಬನ್ನಿ. ನಾನೀಗ ಅಡಿಕೆ ಗಿಡಕ್ಕೆ ಹಾಕ್ಲಿಕ್ಕೆ ಅಂತ 15 ಆಲ್ ಅಂದರೆ 15 NPK ತಗೊಂಡಿದ್ದೇನೆ. ಇದೀಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಈ ಒಂದೇ ರಾಷ್ಟ್ರ ಒಂದೇ ರಸಗೊಬ್ಬರದ ಅಂಡರಲ್ಲಿ ಬರುವಂಥ ಅದ್ಭುತ ಪರಿಕಲ್ಪನೆ ಒಂದು ಸ್ಕೀಮು. 1996 ರೂಪಾಯಿದು 1470 ರೂಪಾಯಿಗೆ ಸಬ್ಸಿಡಿ ಆಗಿ ಕೊಡ್ತಾಯಿದ್ದಾರೆ. ಅಂದರೆ ಇದು ಪೊಟ್ಯಾಶ್ ನಾವು ಕಂಪ್ಲೀಟಾಗಿ ಇಂಪೋರ್ಟ್ ಮಾಡಿಕೊಳ್ಳೋ ಕಾರಣ ಅಂತ ಇರಬೇಕು. ಜಾಸ್ತಿ ಇನ್ನೂ ಸಬ್ಸಿಡಿ ಜಾಸ್ತಿ ಕೊಡಲಿಕ್ಕೆ ಆಗ್ತಾಯಿಲ್ಲ ಅಂತ ಕಾಣ್ತದೆ, ಆದರೆ ಮ್ಯಾಕ್ಸಿಮಮ್ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಮತ್ತು ಇದು ನೋಡಿ ಯೂರಿಯಾ, ಇಲ್ಲಿ ನೋಡಿ ಅದ್ಭುತವಾದಂತಹ ಈಗ 2636 ರೂಪಾಯಿ ಅದರದ್ದು MRP. ಈಗ ಪ್ರೊಡಕ್ಷನ್ ಕಾಸ್ಟ್ ಇರಬೇಕು. ಅದನ್ನೀಗ 266 ರೂಪಾಯಿಗೆ, ಅಂದರೆ ಅಷ್ಟೊಂದು 2369 ರೂಪಾಯಿ ಸಬ್ಸಿಡಿಯಲ್ಲಿ ನಮಗೆ ಕೊಡ್ತಾ ಇದ್ದಾರೆ ರೈತರಿಗೋಸ್ಕರ. ಇದನ್ನು ನಾವೀಗ ಅವರನ್ನು ನಾವು ತುಂಬ ಅಪ್ರಿಷಿಯೇಟ್ ಮಾಡಲೇಬೇಕು ಈ ವಿಷಯಕ್ಕೆ. ಈಗ ಫರ್ಟಿಲೈಸರ್ ಅಡಿಕೆ ಗಿಡಕ್ಕೆ ಯಾಕೆ ಹಾಕೋದು ಅಂತ ಎಲ್ರಿಗೂ ಗೊತ್ತಿರೋ ವಿಚಾರವೇ. ಅಂದರೆ ಈಗ ಎಲ್ಲರೂ ಇದರಲ್ಲಿ ತುಂಬ ಜನ ಕೃಷಿಕರು ಸಹ ನೋಡ್ತಾ ಇದ್ದೀರಿ ವಿಡಿಯೋ. ಹಾಗೆ ನಾನು ಹೇಳೋದೊಂದು ರಿಡಿಕ್ಯುಲಸ್, ಅಂದರೆ ನಗಡುವ ಸ್ಥಿತಿ ಬರ್ಬೋದು. ಯಾಕೆ ಫರ್ಟಿಲೈಸರ್ ಹಾಕು ಅಂತ ವಿವರಿಸ್ತೇನೆ. ನಾನೀಗ ಯಾಕೆ ಹೇಳ್ತಿದ್ದೇನೆ ಅಂದರೆ, ಇದೀಗ ಸಿಟಿಯಲ್ಲಿರುವವರಿಗೆ ಅಥವಾ ಯಂಗ್ಸ್ಟರ್ಸಿಗೆ ತುಂಬ ಜನಗಳಿಗೆ ಫರ್ಟಿಲೈಸರ್ನ ಇಂಪಾರ್ಟೆನ್ಸ್ ಗೊತ್ತಿರೋದಿಲ್ಲ, ಗಿಡಕ್ಕೆ ಹಾಕಬೇಕು ಅಂತ. ಹಾಗೆ ಅದರ ಬಗ್ಗೆ ಸಣ್ಣ ಎಕ್ಸ್ಪ್ಲನೇಷನ್ ನಾನು ಕೊಡ್ತೇನೆ. ಈಗ ಫರ್ಟಿಲೈಸರ್ಸಲ್ಲಿ 2 ವಿಧ, ಒಂದು ಆರ್ಗ್ಯಾನಿಕ್ ಮತ್ತೊಂದು ಇನ್ನೊಂದು ಇನ್ಆರ್ಗ್ಯಾನಿಕ್ ಅಂತ. ಈಗ ಆರ್ಗ್ಯಾನಿಕ್ ಅಂದರೆ ಈಗ ನ್ಯಾಚುರಲಾಗಿ ಸಿಗುವ ಸೋರ್ಸ್ಗಳು, ಈಗ ಕೌಡಂಗ್, ಆಮೇಲೆ ಈಗ ಸತ್ತ ಈಗ ಮೀನು ಅಥವಾ ಯಾವುದೇ ಪ್ರಾಣಿಗಳದ್ದು, ಅಥವಾ ಈಗ ಕೆಲವು ಹಿಂಡಿ ಅಂಥದ್ರಲ್ಲೆಲ್ಲ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಸಿಗ್ತದೆ. ಈಗ ಅದರಲ್ಲಿ ಯೂರಿಯಾ ಅಂಶ ಜಾಸ್ತಿ ಇರ್ತದೆ, ನೈಟ್ರೋಜನ್ ಅಂಶ, ಮತ್ತು ಈ ಬೇಕಾದ ಬೇರೆ ಮಿನರಲ್ಸ್, ಫಾಸ್ಫರಸ್, ಆಮೇಲೆ ಪೊಟ್ಯಾಷ್ ಅಂಥದ್ದು ಕಡಿಮೆ ಇರ್ತದೆ. ಹಾಗೆ ಈಗ ಇನ್ಆರ್ಗ್ಯಾನಿಕ್ ಅಂದರೆ ಕೆಮಿಕಲ್ ಫರ್ಟಿಲೈಸರ್. ಅದರಲ್ಲಿ ಈಗ ನಮಗೆ ಬೇಕಾದ ರೀತಿಯಲ್ಲಿ ನಾವು ಅದನ್ನು ಅಡ್ಜಸ್ಟ್ ಮಾಡಿಕೊಳ್ಳಿಕ್ಕೆ ಪರ್ಸೆಂಟೇಜನ್ನು, ಅದೊಂದು ಅಡ್ವಾಂಟೇಜ್ ಕೆಮಿಕಲ್ ಫರ್ಟಿಲೈಸರ್ದು. ಆದರೆ ಹೆಚ್ಚಾಗಿ ಆರ್ಗ್ಯಾನಿಕ್ಕನ್ನೇ ನಾವು ಪ್ರಿಫರ್ ಮಾಡೋದು ಒಳ್ಳೆಯದು. ಅಂದರೆ ಈಗ ಗಿಡಗಳು ಸಹ ಅಷ್ಟೇ, ಈಗ ಮಣ್ಣಿನ ಫರ್ಟಿಲಿಟಿ ಈ ಆರ್ಗ್ಯಾನಿಕ್ ಹಾಕಿದರೆ ಒಳ್ಳೆಯದಾಗಿರ್ತದೆ. ಈಗ ಎಲ್ಲ ನ್ಯಾಚುರಲಾಗಿ ಬರುವ ಎರೆಹುಳ ಅಂಥದ್ದೆಲ್ಲ ಚೆನ್ನಾಗಿ ಬೆಳೀತದೆ. ಅದು ಇದಕ್ಕೆ ತುಂಬ ಹೆಲ್ಪ್ ಆಗ್ತದೆ ಮರಗಳಿಗೆ. ಆದರೆ ಯಾವುದು ಸೋರ್ಸ್ ಬೇರೆ ಇಲ್ಲ, ಆಮೇಲೆ ಅದು ಕಷ್ಟ ಆಗ್ತದೆ ಅಂತಿದ್ದ ಟೈಮಲ್ಲಿ ನಾವು ಇನ್ಆರ್ಗ್ಯಾನಿಕ್ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡಬೇಕು. ಹಾಗೆ ಅದನ್ನು ಯೂಸ್ ಮಾಡೋದು ಹೇಗೆ ಏನು ಅಂತೆಲ್ಲ ನಾವು ಅದರಲ್ಲೇ ಸಹ ಅಷ್ಟೇ. ಈಗ NPK ಅಂತ ಬರ್ತದೆ. ಈಗ ಮಾಮೂಲಿ ಒಂದು ಪ್ಲ್ಯಾಂಟ್, ಈಗ ಅರಕ ಪ್ಲ್ಯಾಂಟ್ ಅಥವಾ ಯಾವುದೇ ಪ್ಲ್ಯಾಂಟ್ಸಿಗೆ ಬೇಕಾಗ್ಬೋದು. ಆಮೇಲೆ ಮಿನರಲ್ಸ್ ಬೇಕು, ಬೇರೆ ಬೇರೆ ಮೆಗ್ನೀಷಿಯಮ್, ಪೊಟ್ಯಾಷಿಯಮ್ ಅಂಥದ್ದೆಲ್ಲ ಬೇಕು ಅಡಿಷನಲ್ ಆಗಿ. ಈಗ NPKನ ಬ್ಯಾಲೆನ್ಸಿಂಗ್ ಮಾಡಲಿಕ್ಕೆ ಅಂದರೆ ಅದು ಈಗ ಬರುವಾಗಲೇ ಮ್ಯಾನುಫ್ಯಾಕ್ಚರ್ ಮಾಡುವಾಗಲೇ ಬೇಕಾದ ರೀತಿಯಲ್ಲಿ ಈಗ ಒಂದು ಆ್ಯಕ್ಚುಲಿ 15 ಆಲ್, 16 ಆಲ್, ಆಮೇಲೆ NPK ಅಂದರೆ ನೈಟ್ರೋಜನ್ನು, ಫಾಸ್ಫರಸ್, ಆಮೇಲೆ ಪೊಟ್ಯಾಷಿಯನ್ ಅಂಶ. ಅದೀಗ ಬೇಕಾದರೆ ಕೆಲವದಕ್ಕೆಲ್ಲ ಪೊಟ್ಯಾಷ್ ಬೇಡ ಅಂತ ಹೇಳ್ತಾರೆ. ಅದನ್ನು ಈಗ ಚಿಕ್ಕ ಪ್ಲಾಂಟ್ಗಳಿಗೆ ಪೊಟ್ಯಾಷ್ ಬೇಡ ಅಂತ ಇರ್ತದೆ. ಅದು ಬಿಟ್ಟು ಮತ್ತು ಸಹ ಈಗ ಮಣ್ಣಿನ ವೆರೈಟೀಸ್ ಅಷ್ಟೇ, ಅದು ಸಹ ಡಿಪೆಂಡ್ ಆಗಿರ್ತದೆ. ಮಣ್ಣಲ್ಲಿ ಕೆಲವು ಮಣ್ಣಲ್ಲಿ ಪೊಟ್ಯಾಷಿಯಮ್ ಕಡಿಮೆ ಇರ್ತದೆ, ಕೆಲವು ಮಣ್ಣಲ್ಲಿ ಪೊಟ್ಯಾಷಿಯಮ್ ಜಾಸ್ತಿ ಇರ್ತದೆ. ಆಮೇಲೆ ನೈಟ್ರೋಜನಸ್ ಅಷ್ಟೇ. ಆ ಥರ ಬೇರೆ ಬೇರೆ ಎಲ್ಲ ಫ್ಯಾಕ್ಟರ್ಸ್ ಸಹ ಅದರಲ್ಲಿ ಡಿಪೆಂಡ್ ಆಗಿರ್ತದೆ. ಮತ್ತು ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ತುಂಬ ಲಾಂಗ್ ಸಹ ಆಗ್ತದೆ ಅದು. ಹಾಗೆ ಅದ್ರ ಬಗ್ಗೆ ಬ್ರೀಫಾಗಿ ಹೇಳಿದ್ದೇನೆ. ಈಗ ಲೇಬರ್ ಕಡಿಮೆ ಇದ್ದದಕ್ಕೆ 50 kg ಬ್ಯಾಗನ್ನು ಕಟ್ ಮಾಡಿ ನೋಡಿ, ಚಿಕ್ಕ ಚಿಕ್ಕ ಪ್ಯಾಕ್ ಮಾಡಿ ಆಯಿತು. ಕೆಳಗಿದ್ದು ಈಗ ಆಗಿಂದ ತೋರಿಸಿದ ಗ್ರ್ಯಾನ್ಯೂಲ್ಸು NPK ಮಿಕ್ಸ್ಚರ್, ಅದು NPK. ಆಮೇಲೆ ಮೇಲ್ಗಡೆದು ಯೂರಿಯಾ. ಹಾಗೆ ಈಗ ಒಮ್ನಿಯಲ್ಲಿ ಮಾಮೂಲಿ ತಗೊಂಡು ಹೋಗ್ತಿದ್ದದ್ದು, ಈಗ ಅಲ್ಲಿ ಮಳೆ ಬಂದು ಸ್ಕಿಡ್ ಆಗ್ತದೆ, ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗೆ ಸ್ಕೂಟರ್ ಸ್ವಲ್ಪ ತಗೊಂಡೋಗಿ ಅವ್ರಿಗೆ ಕೊಡೋದು, ಅವರು ಹಾಕ್ತಾ ಹೋಗ್ತಾರೆ. ಹಾಗೆ ಕೆಲಸ ಫಿನಿಶ್ ಆಗ್ತದೆ. ಅಲ್ಲಿ ಮತ್ತೆ ಪುನಃ ನೋಡೋ ಬನ್ನಿ. ಮನೆಯಲ್ಲಿದ್ದ ಫರ್ಟಿಲೈಸರ್ ತೋಟಕ್ಕೆ ಬಂತು. ಈಗ ಅದನ್ನೀಗ ಸುರುತ್ತಾ ಇದ್ದಾರೆ. ಇದೀಗ ಯೂರಿಯಾ ವೈಟ್ ಕಲರಲ್ಲಿ, ಆಮೇಲೆ ಇದು NPK ಗ್ರ್ಯಾನ್ಯೂಲ್ಸು, ಇದೀಗ ಸ್ವಲ್ಪ ಪಿಂಕಿಶ್ ಕಲರಲ್ಲಿ. ಈಗ ಕೆಮಿಕಲ್ ಫರ್ಟಿಲೈಸರ್ ಆದದಕ್ಕೆ ಕೈ ಎಲ್ಲ ಗಾಯ ಅನ್ನೋದಿದ್ದರೆ ಉರಿತದೆ. ಅದಕ್ಕೋಸ್ಕರ ಈಗ ಗ್ಲೌಸ್ ಯೂಸ್ ಮಾಡ್ತೇವೆ. ಈ ಥರ ಗ್ಲೌಸ್ ಯೂಸ್ ಮಾಡಿದರೆ ಸೇಫ್ ಆಗಿರ್ತದೆ. ಬೇಸಿಗೆಗಾಲದಲ್ಲಿ ಹುಲ್ಲಲ್ಲಿ ತೆಗೆದಿದ್ದೇವೆ. ಈಗ ಮತ್ತೆ ಪುನಃ ಅದೇ ರೀತಿ ಬಂದಿದೆ ತುಂಬ. ಆದರೂ ಅದರ ಇದ್ದಾಗ ನಾವು ಫರ್ಟಿಲೈಸರ್ ಹಾಕ್ತಾಯಿದ್ದೇವೆ. ಯಾಕೆ ಅಂತ ತಿಳಿಸ್ತೇನೆ ನಿಮಗೆ. ಇದು ಗಿಡದ ಬುಡಕ್ಕೆ ನಾವೀಗ ಫರ್ಟಿಲೈಸರ್ ಹಾಕ್ಲಿಕ್ಕಿರೋದು. ಆ್ಯಕ್ಚುಲಿ ನಾವೇನು ಗಿಡವನ್ನು ಈಗ
ಮಲ್ಚಿಂಗನ್ನು ಮಾಡ್ತಾ ಇಲ್ಲ, ಅಲ್ಲಿಗೆ ಡೈರೆಕ್ಟಾಗಿ ಹಾಕಿ ಕೊಡ್ತಾ ಇದೆ. ಅಂದರೆ ಮಳೆ ಬರ್ತದೆ, ಮಳೆ ಬಂದ ತಕ್ಷಣ ಅದು ನಿಧಾನವಾಗಿ ಕರಗಿ ಬೇರಿಗೆ ಸಿಗ್ತದೆ. ಅದರ ಜೊತೆಯಲ್ಲಿ ನೀವು ಕೇಳ್ಬೋದು, ಈ ಕಳೆ ಕೀಳದೆ ಯಾಕೆ ನೀವು ಫರ್ಟಿಲೈಸರ್ ಹಾಕ್ತಾ ಇದ್ದೀರಿ ಅಂತ. ಅಂದರೆ ಈಗ ಲೇಬರ್ ಶಾರ್ಟೇಜ್ ಇದ್ದದಕ್ಕೆ ನಾವು ಡೈರೆಕ್ಟಾಗಿ ಹಾಕ್ತಾ ಇದ್ದೇವೆ. ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಅದು ಕೆಮಿಕಲ್ ಫರ್ಟಿಲೈಸರ್ ಅದಕ್ಕೆ ಅದು ಕರಗ್ತದೆ ಕಾಡು. ಆಮೇಲೆ ನಮಗೆ ಅದರ ಲೆಕ್ಕದಲ್ಲಿ ಸ್ವಲ್ಪ ಒಂದು 50 ಗ್ರಾಮ್ಸ್ ಜಾಸ್ತಿ ಹಾಕ್ತೇವೆ ಈಗ. ಆಗ ನಾವು ಇಮಿಡಿಯೇಟಾಗಿ ಮಳೆ ಬರೋ ತಕ್ಷಣ ಕೊಟ್ಟಾಗೆ ಆಗ್ತದೆ. ಇಲ್ಲಾಂತಂದರೆ ಇದನ್ನು ಕಾಡು ತೆಗೆಯೋದು ಆಮೇಲೆ ನಾವು ಫರ್ಟಿಲೈಸರ್ ಹಾಕೋದಂದರೆ ತುಂಬ ಲೇಟ್ ಆಗ್ತದೆ. ಇದು ಯೂರಿಯಾ ನಾವೀಗ ಅಳತೆ ಮಾಡಿದ್ದೇವೆ. ಇದೀಗ 150 ಗ್ರಾಮ್ಸ್ ಈಗ ಒಂದು ಗ್ಯಾರೆಟಲ್ಲಿ ಇಷ್ಟು ತಗೊಂಡ್ರೆ ಆ ರೀತಿ ಹಾಕ್ತಾ ಹೋಗೋದು. ಇದು NPK 15 ಆಲ್ ಇದು 250 ಗ್ರಾಮ್ಸ್ ಈಗ ತೂಕ ಮಾಡಿ ಇದಕ್ಕೆ ಅಳತೆ ಮಾಡಿ ಈಗ ಗ್ಯಾರೆಟಲ್ಲಿ ಈಗ ನೋಡಿ ಹಾಕ್ತಾ ಇದ್ದೇವೆ. ಗಿಡ ಅಷ್ಟೇನು ಯೂನಿಫಾರ್ಮ್ ಆಗಿ ಇಲ್ಲ, ಯೂನಿಫಾರ್ಮಿಟಿ ಸ್ವಲ್ಪ ಕಡಿಮೆ ನೋಡಿ. ಒಳ್ಳೆ ಗಿಡ ದೊಡ್ಡದಿದೆ, ಚಿಕ್ಕ ಗಿಡ ಇದೆ, ಮತ್ತು ಚಿಕ್ಕ ಗಿಡ ಇದೆ. ಅಂದರೆ ಕೆಲವು ಸತ್ತ ಮೇಲೆ ಮತ್ತೆ ಪುನಃ ರೀಪ್ಲಾಂಟ್ ಮಾಡಿದ ಗಿಡಗಳು. ಹಾಗಂತ ನಾವೀಗ ಎಲ್ಲದಕ್ಕೂ ಡೋಸೇಜ್ ಒಂದೇ ರೀತಿ ಕೊಡ್ತಾ ಇದ್ದೇವೆ. ನಮ್ಮ ಮಣ್ಣಲ್ಲಿ ಸ್ವಲ್ಪ ಪೊಟ್ಯಾಷಿಯಮ್ಸ್ ಕಮ್ಮಿ. ನಾವು ಅಂದರೆ ಟೆಸ್ಟಿಂಗ್ ಕೊಂಡೋಗಿದ್ದೆವು ಮಣ್ಣು. ಹಾಗೆ ನಾವೀಗ 15 ಅಂದರೆ ಈಗ 15 NPK ಅದು ಈಗ K ಅಂದರೆ ಪೊಟ್ಯಾಷ್ ಬರ್ತದೆ, ಅದು ಸಹ ಈಗ ಅಷ್ಟೇ ಕೊಡ್ತಾ ಇದ್ದೇವೆ ನಾವು ಇರಲಿ ಅಂತ. ಆ್ಯಕ್ಚುಲಿ ಗಿಡಗಳಿಗೆ ಪೊಟ್ಯಾಷ್ ಜಾಸ್ತಿ ಏನು ಬೇಡ ಅಂತ ಹೇಳ್ತಾರೆ, ಅದು ಸ್ವಲ್ಪ ಇರಲಿ ಅಂತ ಕೊಡ್ತಾ ಇದ್ದೇವೆ. ಮತ್ತು ಯೂರಿಸ್ ಅಷ್ಟೇ ಸ್ವಲ್ಪ ಕಡಿಮೆ ನಮ್ಮ ಮಣ್ಣಲ್ಲಿ. ಅಂದರೆ ಈಗ ಅದು ಲೀಚ್ ಔಟಾಗಿ ಹೋಗ್ತಾ ಇರ್ತದೆ, ಗುಡ್ಡ ಪ್ರದೇಶ. ಹಾಗೆ ನಾವು ಸ್ವಲ್ಪ ಯೂರಿಯಸ್ ಕೊಡ್ತಾ ಇದ್ದೇವೆ. ಹಾಗೆ ಏನೆಲ್ಲ ರಿಸಲ್ಟ್ ಬರ್ತದೆ ನೋಡುವ. ಈಗಷ್ಟೇ ಎಲೆ ಚುಕ್ಕಿ ರೋಗ, ಅಡಿಕೆ ಗಿಡ, ಅಡಿಕೆ ಮರ ಅಂತ ಏನು ಡಿಫ್ರೆನ್ಸ್ ಇಲ್ಲ, ಎಲ್ಲದಕ್ಕೂ ಸೇಮ್ ಅಟ್ಯಾಕ್ ಆಗ್ತದೆ. ನಾವು ಅದ್ರ ಬಗ್ಗೆ ಸಹ ನಾವು ತುಂಬ ಕೇರ್ ತಗೊಳ್ತೇವೆ, ಸ್ಪ್ರೇ ಮಾಡ್ತೇವೆ, ಆದರೆ ಕಂಟ್ರೋಲಿಗೆ ಬರ್ತಾಯಿಲ್ಲ. ಈಗ ಇದು ಬೇಸಿಗೆಗಾಲದಲ್ಲಿ ಸ್ವಲ್ಪ ನಮ್ಮ ಮೋಟ್ರ್ ಸಹ ಎಲ್ಲ ಕೈ ಕೊಟ್ಟಿತ್ತು, ಹಾಗೆ ಸ್ವಲ್ಪ ಯೆಲ್ಲೋಯಿಶ್ ಆಗಿತ್ತು. ಈಗ 3-4 ಮಳೆ ಬಂದದ್ದಕ್ಕೆ ಹಸಿರು ಆಗ್ತಾ ಉಂಟು. ಹಾಗೆ ಅಡಿಷನಲ್ ಆಗಿ ಫರ್ಟಿಲೈಸರ್ ಕೊಟ್ಟಾಗ ಇನ್ನೂ ಹಸಿರು ಬರ್ತದೆ, ಒಳ್ಳೆ ಹೆಲ್ದಿಯಾಗಿ ಗ್ರೋತ್ ಸಹ ಬರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ನು. ನೋಡಿ, ಈ ಗಿಡ ನೀವು ಕೆಲವರು ನೋಡಿರ್ಬೋದು, ಇದೀಗ ಬದನೆ ಗಿಡ ಥರ ಕಾಣ್ತಾ ಉಂಟು, ಆದರೆ ಬದನೆ ಅಲ್ಲ, ಇದು ಚಿಕ್ಕ ಬದನೆ. ಆ್ಯಕ್ಚುಲಿ ಇದನ್ನು ಭಾರಿ ಮೆಡಿಕೇಟೆಡ್ ಇದನ್ನು ಪಲ್ಯ ಎಲ್ಲ ಮಾಡಿ ತಿಂತಾರೆ. ಆಮೇಲೆ ಯಾವುದಕ್ಕೆ ಕಿಡ್ನಿ ಪ್ರಾಬ್ಲಮಿಗೆಲ್ಲ ಒಳ್ಳೆಯದಾಗ್ತದೆ ಹೇಳ್ತಾರೆ. ಮತ್ತು ನಮ್ಮ ಇಲ್ಲಿ ಆಡು ಭಾಷೆಯಲ್ಲಿ ಹೇಳ್ತಾರೆ ಗಾದೆ ಮಾತು, ಬದನೆ ಕೊಟ್ಟು, ಇದಕ್ಕೆ ನಾವು ಕುದನೆ ಅಂತ ಕರಿತೇವೆ, ಬದನೆ ಕೊಟ್ಟು ಕುದನೆ ಹಾಕಿ ತಗೊಳ್ತೀಯ ಅಂತ ಹೇಳ್ತಾರೆ. ಇಲ್ಲೇ ಗಿಡಗಳೆಲ್ಲ 2 ವರ್ಷಕ್ಕೆ ಚೆನ್ನಾಗಿ ಗ್ರೋತ್ ಬಂದಿದೆ, ನನ್ನ ಅನಿಸಿಕೆ ಆ ಥರ. ಇನ್ನು ಆದರೆ ನಾವು ಫರ್ಟಿಲೈಸರ್ ಅಪ್ಲಿಕೇಶನ್ ಮಾತ್ರ ಯೂನಿಫಾರ್ಮಾಗಿ ಒಂದೇ ರೀತಿ ಕೊಡ್ತೇವೆ. ಈಗ ಸಣ್ಣದಿದ್ದದ್ದು ಏನು ತಗೊಳ್ತದೆ ಏನು ನಮಗೆ ಅಷ್ಟೇನು ಸೈಂಟಿಸ್ಟ್ ಅಲ್ಲ ನಾವು. ಹಾಗೆ ನಮಗೆಲ್ಲ ನಾವು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡಿ ನೋಡಬೇಕಷ್ಟೇ. ಇದು ಅಡಿಕೆದು ಸಿಪ್ಪೆ. ಇದು ಅಡಿಕೆ ಸುಲಿದ ಮೇಲೆ ಈಗ ಆ್ಯಕ್ಚುಲಿ ಮೊದಲೆಲ್ಲ ವೇಸ್ಟ್ ಅಂತ ನಾವು ಇದನ್ನು ಆ್ಯಕ್ಚುಲಿ ಸುಡ್ತಿದ್ದೆವು. ಈಗ ಇದಕ್ಕೆ ಗಿಡಕ್ಕೆ ತುಂಬ ಹೆಲ್ಪಿಂಗ್ ಇದು. ಬೇಸಿಗೆಗಾಲದಲ್ಲಿ ಇದನ್ನು ಬುಡಕ್ಕೆ ಹಾಕಿದರೆ ಈ ನೀರಿನ ಮಾಯ್ಶ್ಚರ್ ಜಾಸ್ತಿ ಹಿಡ್ಕೊಳ್ತದೆ. ಆಮೇಲೆ ಈ ಮಳೆಗಾಲದಲ್ಲೂ ಅಷ್ಟೇ ಹಾಕಿದರೆ ಅದು ಈ ಕಳೆ ಬರೋದಕ್ಕೂ ಸಹ ತುಂಬ ಒಳ್ಳೆಯದಾಗ್ತದೆ. ನಾವು ಲೈಫಲ್ಲಿ ಯಾವುದು ಎಕ್ಸ್ಪೆಕ್ಟ್ ಮಾಡಿದರೂ ಸಹ ಬೇಕು ಅಂತಿದ್ದದ್ದು ಅಷ್ಟು ಸುಲಭದಲ್ಲಿ ಸಿಗುವುದಿಲ್ಲ. ಅದೇ ರೀತಿ ಈಗ ಇದರಲ್ಲೂ ಅಷ್ಟೇ, ನಮ್ಮ ಕೃಷಿಯಲ್ಲೂ ಸಹ ಬೇಕು ಅಂತ ಇದ್ದದ್ದು ಅಡಿಕೆ ಗಿಡ ಗ್ರೋತ್ ಬರಬೇಕು ಹೇಳಿ ನಾವು ಎಷ್ಟೇ ಟ್ರೈ ಮಾಡಿದರೂ ಕಷ್ಟ ಆಗ್ತದೆ. ಹಾಗೆ ಹೇಳಿ ಈಗ ಯಾವುದು ಬೇಡ ಕಳೆ ಅದೀಗ ಬೇಕಾದಷ್ಟು ಬರ್ತದೆ. ಈ ಕಳೆ ಗಿಡದಲ್ಲಿ ಅಷ್ಟೇ ಎಲ್ಲ ಕಳೆ ಅಂತಲೇ ಹೇಳಲಿಕ್ಕೆ ಬರೋದಿಲ್ಲ. ಕೆಲವು ನೈಟ್ರೋಜನ್ ಫಿಕ್ಸರ್ಸ್ ಗಿಡಗಳಿರ್ತವಂತೆ, ಅದು ಯಾವುದಂತ ಐಡೆಂಟಿಫೈ ಮಾಡಬೇಕು. ಅದು ಐಡೆಂಟಿಫೈ ಮಾಡುವಾಗ ನಮಗೆ ಗೊತ್ತಿದ್ದರೆ ಒಳ್ಳೆಯದು, ಇಲ್ಲಾಂತಂದರೆ ಗೊತ್ತಾಗೋದಿಲ್ಲ. ಎಲ್ಲ ಕಳೆ ತೆಗಿಬೇಕಾಗ್ತದೆ. ಆ್ಯಕ್ಚುಲಿ ಗ್ಲಿರಿಸೀಡಿಯಾ ಅದೆಲ್ಲ ತುಂಬ ಒಳ್ಳೆಯ ನೈಟ್ರೋಜನ್ ಫಿಕ್ಸರ್ಸ್ ಅಂತ ಹೇಳ್ತಾರೆ. ನಾವು ಕೆಮಿಕಲ್ ಫರ್ಟಿಲೈಸರ್ ಹಾಕುವಾಗ ಏನು ಮಾಡ್ತೇವೆ ಅಂದರೆ, ನಾವು ಗಿಡಕ್ಕೆ ಹಾಕೋ ರೀತಿ ಬೇರೆ, ಮರಕ್ಕೆ ಹಾಕೋ ರೀತಿ ಬೇರೆ. ಈಗ ನಾವು ಗಿಡ ನೆಡುವಾಗಲೇ ಈಗ 2 ಫೀಟು ಅಗಲ 2 ಫೀಟು ಡೆಪ್ತಿದ್ದು ಗುಂಡಿ ಮಾಡಿರ್ತೇವೆ ನೋಡಿ ಈ ಥರ. ಈಗ ಈ ಗುಂಡಿಗೆ ನಾವು ಗುಂಡಿಯ ಒಳಗೆ ಫರ್ಟಿಲೈಸರ್ ಹಾಕಿದ್ದು ಎಲ್ಲಿಯೂ ಈಗ ಆಲ್ ಆಫ್ ಸಡನ್ ಮಳೆ ಬಂದರೆ ಏನು ನೀರಲ್ಲಿ ತೊಳ್ಕೊಂಡು ಹೋಗೋದಿಲ್ಲ. ಸಪೋಸ್ ಇದರ ಒಳಗೆ ತುಂಬಿ ನೀರಲ್ಲಿ ಮಾತ್ರ ಅದು ಡೈಲ್ಯೂಟ್ ಆಗಿ ಆಮೇಲೆ ಕೆಳಗೆ ಇಳಿಬೇಕಷ್ಟೇ. ಹಾಗೆ ನಾವು ಇದಕ್ಕೆ ನಾವು ಯಾವುದೇ ಇಲ್ಲಿ ಒಳಗೆ ಕಣಿಯನ್ನು ಮಾಡೋದಿಲ್ಲ. ಆ್ಯಕ್ಚುಲಿ ಮಣ್ಣು ಸ್ವಲ್ಪ ಮುಚ್ಚಿದರೆ ಒಳ್ಳೆದಿತ್ತು ಎವಾಪರೇಷನ್ ಆಗೋದಕ್ಕೆ. ಈಗ ಮತ್ತು ಎವಾಪರೇಷನ್ ಆಗಲಿಕ್ಕೆ ಟೈಮ್ ಇಲ್ಲ ನೋಡಿ. ಇದು ಸ್ವಲ್ಪ ಆಗ ಹಾಕಿದ ಫರ್ಟಿಲೈಸರಲ್ಲಿ ಏನು ಕಾಣ್ತಾ ಇಲ್ಲ. ಆ್ಯಕ್ಚುಲಿ ಹುಲ್ಲು ಸಹ ಉಂಟು, ಆದರೆ ಅದು ಕರಗಿ ನೀರಾಗಿದೆ, ಎಲ್ಲ ಮಣ್ಣಿಗೆ ಈಗಾಗಲೇ ಎಳ್ಕೊಂಡಿದೆ. ಹಾಗೇನು ಪ್ರಾಬ್ಲಮ್ ಇಲ್ಲ ಕಾಣ್ತದೆ ನನಗೆ. ಮಳೆ ಬಂದಿದೆ, ಆದರೆ ನಮ್ಮ ಜಂಜಾಟಗಳು ಇನ್ನೂ ಮುಗಿಲೇ ಇಲ್ಲ. ಮಳೆ ಬಂತಂತ ಏನು ಖುಷಿ ಪಡುವಾಗಿಲ್ಲ, ಯಾಕಂತಂದರೆ ನೆಕ್ಸ್ಟ್ ಇಯರಿಗೆ ಮತ್ತೆ ಪುನಃ ನಾವು ರೆಡಿ ಆಗಬೇಕಾಗ್ತದೆ. ಈಗ ನಮ್ಮ ಬೋರ್ವೆಲ್ಲು 625 ಫೀಟ್ ಡೆಪ್ತ್ ಹೋಗಿದೆ. ಇದರಲ್ಲೀಗ ಮೋಟ್ರ್ ನಾವು 400 ಫೀಟಿಗೆ ಇಳಿಸಿದ್ದೇವೆ. ಅಲ್ಲಿಗೆ ಹೋಗಿ ಜಾಮ್ ಹಾಕಿ ಕೂತಿದೆ.
ಲಾಸ್ಟ್ ಟೈಮ್ ಬಂದಿದ್ದರು, ಟ್ರೈ ಮಾಡಿದರು, ಮೇಲೆ ಇಳಿದ್ರು, ಕೆಳಗೆ ದುಡಿದ್ರು, ಯಾವುದು 1 ಇಂಚ್ ಹಂದಾಡಲಿಲ್ಲ. ಅದು ಬೇರೆ ಈಗ ಆ CPVC ಪೈಪ್ ಅಂದರೆ ಅದು ಅಷ್ಟೇನು ಗಟ್ಟಿ ಇಲ್ಲ, ಹಾಗೆ ಸ್ಟ್ರೆಂತ್ ಹಾಕಿ ಎಳೆಯುವಾಗಿಲ್ಲ. ಅದಕ್ಕಿನ್ನೀಗ ಅವ್ರ ಎಕ್ಸ್ಪರ್ಟ್ಸನ್ನು ಬರಲಿಕ್ಕೆ ಹೇಳಿದೆ. ಅವ್ರು ಬಂದಮೇಲೆ ಅದಕ್ಕೆ ಟಾರ್ಚ್ ವಿತ್ ಕ್ಯಾಮರಾ ಅದು ಕೇಬಲಲ್ಲಿ ಇಳಿಸಿ ಅದು ಯಾವ ಪಾಯಿಂಟಲ್ಲಿ ಏನಾಗಿದೆ ನೋಡ್ತಾರೆ, ಮತ್ತು ಅದನ್ನು ಎಳೆಯೋ ಪ್ರಯತ್ನ ಮಾಡ್ತಾರೆ ಮತ್ತು ಸಕ್ಸಸ್ ಆಗ್ತಾರೆ. ಅಂದರೆ ಈ ಪೈಪು ಇಲ್ಲಿರ್ತದಲ್ಲ, ಈ ಪೈಪ್ ತೆಗೆದ ಮೇಲೆ ಹೋಲ್ ಬರ್ತದೆ ಪೈಪಿದು. ಅದರಲ್ಲಿ ಬೇರೆ ಕೇಬಲ್ ಅಥವಾ ರಾಡ್ 400 ಫೀಟಿಗೆ ಇಳಿಸಿ ಆ ಮೋಟ್ರಿಗೆ ಕನೆಕ್ಟ್ ಮಾಡಿ ಅದನ್ನು ಮತ್ತೆ ಪುನಃ ಎಳಿತಾರೆ. ಹಾಗೆ ಎಳೆದು ತೆಗಿತಾರೆ. ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೇನೆ ನಿಮಗೆ. ಇಷ್ಟೆಲ್ಲ ಹೇಳ್ತಾ ಇರುವಾಗಲೇ ಈಗ ಮಳೆ ಬರಲಿಕ್ಕೆ ರೆಡಿ ಆಯಿತು. ನೋಡಿ, ಅಲ್ಲಿ ಮೋಡ ಎಲ್ಲ ಬಂದು ಕೂತಿತ್ತು ಗುಡ್ಡದ ಮೇಲೆ. ಅಲ್ಲಿಂದ ಮಳೆ ಬರೋ ಸೌಂಡ್ ಕೇಳ್ತಾ ಉಂಟು. ಹಾಗೆ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ನಾನೀಗ ಬೇಗ ಜಾಗ ಖಾಲಿ ಮಾಡಬೇಕು ಇಲ್ಲಿಂದ. ಹಾಗೆ ನನ್ನ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ನನ್ನ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್.